ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಮಾದಪಟ್ಟಣದ ಬಳಿ ಕ್ರಷರ್ ದುರಂತ ಪ್ರಕರಣ. ಆರ್ಆರ್ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಮುಂದುವರೆದಿದೆ ಚಿಕಿತ್ಸೆ. ಯಾದಗಿರಿಯ ರಾಮನಾಯ್ಕ ಮೃತದೇಹ ಹಸ್ತಾಂತರ ಮಾಡಲಾಗಿದೆ. ಯಾದಗಿರಿಯ ರಾಮನಾಯ್ಕ ಮೃತದೇಹ ಹಸ್ತಾಂತರ ಮಾಡಲಾಗಿದೆ. ಇಲಾಖೆಯಿಂದ ಆಂಬ್ಯುಲೆನ್ಸ್ ಮೂಲಕ ಯಾದಗಿರಿಗೆ ರವಾನೆ ಮಾಡಲಾಗಿದೆ. ಉಳಿದ 6 ಜನ ಮಧ್ಯಪ್ರದೇಶದ ಮೂಲದವರಾಗಿದ್ದಾರೆ. ಆ ಹಿನ್ನೆಲೆ ಕುಟುಂಬಸ್ಥರ ಆಗಮನಕ್ಕಾಗಿ ಪೊಲೀಸರು ಕಾಯ್ತಾ ಇದ್ದಾರೆ. ಈಗಾಗಲೇ ಮೃತರ ಕುಟುಂಬಸ್ಥರಿಗೆ ಪೊಲೀಸರಿಂದ ಮಾಹಿತಿ ಕೂಡ ನೀಡಿದ್ದಾರೆ. ಮೃತರ ಪರಿಹಾರದ ಬಗ್ಗೆ ಅಧಿಕಾರಿಗಳಿಂದ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಮತ್ತೊಂದೆಡೆ ಎಸ್ಕೇಪ್ ಆಗಿರೋ ಕ್ರಷರ್ ಮಾಲೀಕರಿಗೆ ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಪಾಂಡು, ಲೋಕೇಶ್, ರಾಜು 3 ಆರೋಪಿಗಳನ್ನ ಈಗಾಗಲೇ ಜೈಲಿಗೆ ಕಳಿಸಲಾಗಿದೆ. ಸದ್ಯ ಎಸ್ಕೇಪ್ ಆಗಿರುವ ಕ್ವಾರಿ ಮಾಲೀಕ ಒಬ್ಬರಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಮಾದಪಟ್ಟಣದ ಬಳಿ ಕ್ರಷರ್ ದುರಂತ ಪ್ರಕರಣ ಇದು. ಇದರಲ್ಲಿ 7 ಜನ ಸಾವನ್ನಪ್ಪಿದ್ರು. ಅದರಲ್ಲಿ ಯಾದಗಿರಿಯ ರಾಮನಾಯ್ಕ ಮೃತದೇಹವನ್ನ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಇಲಾಖೆಯಿಂದಲೇ ಆಂಬ್ಯುಲೆನ್ಸ್ ಮಾಡಿ ಆ ಮೂಲಕ ಯಾದಗಿರಿಗೆ ರವಾನೆಯನ್ನ ಮಾಡಲಾಗಿದೆ. ಇನ್ನು ಉಳಿದಂತಹ 6 ಜನ ಮಧ್ಯಪ್ರದೇಶದ ಮೂಲದವರು. ಹಾಗಾಗಿ ಅವರ ಕುಟುಂಬಸ್ಥರಿಗಾಗಿ ಇಲಾಖೆ ಪೊಲೀಸರು ಕಾಯ್ತಾ ಇದ್ದಾರೆ. ಇನ್ನು ಕುಟುಂಬಸ್ಥರು ಬಂದ ಮೇಲೆ ಅವರಿಗೂ ಕೂಡ ಹಸ್ತಾಂತರ ಮಾಡ್ತಾರೆ ಉಳಿದ ಮೃತದೇಹವನ್ನ. ಈಗಾಗಲೇ ಮೃತರ ಕುಟುಂಬಗಳಿಗೆ ಪೊಲೀಸರಿಂದ ಮಾಹಿತಿ ಕೂಡ ಸಿಕ್ಕಿದೆ. ಇನ್ನು ಮೃತರ ಪರಿಹಾರದ ಬಗ್ಗೆ ಅಧಿಕಾರಿಗಳು ಪ್ರಕ್ರಿಯೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಕ್ರಷರ್ ಮಾಲೀಕನ ಶೋಧ ಕಾರ್ಯ ಕೂಡ ನಡೀತಾ ಇದೆ. ಸದ್ಯ ಎಸ್ಕೇಪ್ ಆಗಿದ್ದಾರೆ ಕ್ವಾರಿ ಮಾಲೀಕ. ಆತನಿಗಾಗಿ ಹುಡುಕಾಟ ಮುಂದುವರಿಸ್ತಾ ಇದ್ದಾರೆ. वीडियो ಅವ್ರದ್ದು ಆಸ್ತಿ ಇರೋದು ಒಂದು 10 ಗುಂಟೆ ಹೊಲದಲ್ಲಿ ಒಂದು ಸರ್ಕಾರಿ ಆಶ್ರಯ ಮನೆ ಆಗಿದೆ. ಅದನ್ನು ಕಟ್ಕೊಂಡು ವಾಸ ಮಾಡ್ತದೆ. ಅದರಲ್ಲಿ ಅವರು 2 ಹೆಣ್ಣುಮಕ್ಕಳು ಲಗ್ನ ಮಾಡಿ ಒಂದು 25 ಲಕ್ಷ ಸಾಲ ಮಾಡ್ಕೊಂಡಿದ್ದಾನೆ. ಸಾಲ ಮಾಡ್ಕೊಂಡು ಆ ಸಾಲ ಸಲುವಾಗಿ ಏನಾದ ತನ್ನ ಒಂದು ಮಗನಿಗೆ ತನ್ನ ಹೆಣ್ಣು ಮಕ್ಕಳು ಕರ್ಕೊಂಡೋಗಿ ಅವನು ಏನೋ ಅಲ್ಲಿ ವಾಸ ಮಾಡ್ಯಾನೆ ಸರ್. ಆ ಸುಮಾರು 4-5 ವರ್ಷದಿಂದ ಅಲ್ಲಿ ಕೆಲಸ ಮಾಡಾಕತ್ತಾನೆ ಸರ್. ಮೊದಲಾದರೂ ಮಾಡ್ಯಾನೆ, ಈಗ ಅಲ್ಲಿ ಬೆಂಗಳೂರು 20 ವರ್ಷದಿಂದ ಬೆಂಗಳೂರು ಇದ್ದವನೇ. ಕ್ವಾರಿಯಲ್ಲಿ ಕೆಲಸ ಮಾಡಿ ಒಂದು 5 ವರ್ಷ ಆಯಿತು ಅಲ್ಲಿ ಕೆಲಸ ಮಾಡಿದ್ದು. ಈಗ ಆ ಸಾಲ ಸಲುವಾಗಿ ಅಲ್ಲಿ ಹೋಗಿ ದುಡಿಯಾಕತ್ತಾನೆ ಸರ್. ಈ ಕಡು ಬಡವ ಭಾಳಷ್ಟು ಹೊಲ ಇಲ್ಲ ಜಾಸ್ತಿ. ಈ ಅಲ್ಲಿ ಸಾಲ ತಂದೆ ಇಲ್ಲಿ ಏನಾದ್ರು ಸಾಲ ತೀರಿಸ್ಬೇಕಂತೇಳಿ ಹೋದವ. ಹಿಂಗೆ ಕೆಲಸಕ್ಕೆ ಹೋದಲ್ಲಿ ಮತ್ತು ಮರಣ ಆಗಿ ಸತ್ತ ನೋಡೋದು. ಕಲ್ಲು ಬಂಡೆ ಬಿದ್ದು ಅವ ಸತ್ತಾನ. ಈ ನಾವು ಬದುಕಬೇಕು ಹೆಂಗೆ ಸರ್? ಅವ್ರ ಕಷ್ಟ. ಅವ್ರ ಹೆಣ್ಮಕ್ಳು ದುಡಿಯೋಕ್ಕಾಗಲ್ಲ. ಇರೋ ಒಬ್ಬ ಮಗ ಸಣ್ಣ ಸಾಲಿ ಕಲಿತಾನ್ರಿ, ಒಬ್ಬ ಮಗ ಈ ದುಡ್ದು ಈಗ ಏನು ಮಾಡ್ಬೇಕು ಸರ್? ಅವ್ರು ಇದನ್ನು ಸರ್ಕಾರ ಏನಾದ್ರು ಸಹಾಯ ಮಾಡಿ ಅವ್ರಿಗೆ ಸಾಲ ತೀರೋಂಥ ವ್ಯವಸ್ಥೆ ಮಾಡಿದರೆ ಅವ್ರು ಬದುಕುಳಿತಾರೆ. ಇಲ್ಲಾಂದ್ರೆ ಅವರು ಅದ್ರ ಆತ್ಮಹತ್ಯೆ ಪರಿಹಾರ ಸರ್ಕಾರ ಪರಿಹಾರ ಕೊಡ್ಬೇಕು. ಇಲ್ಲದಿದ್ರೆ ಅವರು ಆತ್ಮಹತ್ಯೆ ಮಾಡ್ಕೋತಾರೆ ಸರ್. ಮಕ್ಕಳು ಬೀದಿ ಪಾಲು. ಅವರು ಏನಿಲ್ಲ, ಸರ್ಕಾರನೇ ಆಶ್ರಯ ಇದಕ್ಕೆಲ್ಲ. ಬದುಕು ಕಟ್ಟಿಕೊಳ್ಳಲು ಬೆಂಗಳೂರಿಗೆ ಹೋದಂಥ ಕಾರ್ಮಿಕ ಬೃಹತ್ ಕಲ್ಲು ಕ್ವಾರಿಯಲ್ಲಿ ಬೃಹತ್ ಬಂಡೆಗಲ್ಲು ಕುಸಿದ ಪರಿಣಾಮವಾಗಿ ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ನಡಿಹಾಳ ದೇಶಿನಾಯಕ್ ತಂಡದ ಕಾರ್ಮಿಕ ರಾಮು ಅವರು ಕೂಡ ಬಂಡೆಗಲ್ಲು ಕುಸಿದು ನಿನ್ನೆ ಬೆಂಗಳೂರಿನ ಏನು ಮೃತಪಟ್ಟಿದ್ದರು. ಏನು ಬೆಂಗಳೂರು ದಕ್ಷಿಣ ತಾಲೂಕಿನ ಮಾದನಹಟ್ಟಿ ಕಲ್ಲು ಕ್ವಾರಿಯಲ್ಲಿ ಕೂಡ ಕಾರ್ಮಿಕ ರಾಮು ಅವರು ಮೃತಪಟ್ಟಿದ್ದರು. ಆದರೆ ಈಗ ಇಲ್ಲಿ ಖುದ್ದು ನಾವು ದೃಶ್ಯಗಳನ್ನು ಕೂಡ ನೋಡ್ಬೋದು. ಇವರು ಏನೋ ರಾಮು ಮೃತಪಟ್ಟ ಹಿನ್ನೆಲೆಯಲ್ಲಿ ಇಡೀ ಗ್ರಾಮ ಶೋಕದ ವಾತಾವರಣದಲ್ಲಿದೆ. ಅದೇ ರೀತಿಯಾಗಿ ಕುಟುಂಬಸ್ಥರು ಕೂಡ ಕಣ್ಣಿನಲ್ಲಿ ಕೈ ತೊಯ್ತಿದ್ದಾರೆ. ಯಾಕಂತಂದರೆ ರಾಮು ಅವರು ತನ್ನ 2 ಹೆಣ್ಣು ಮಕ್ಕಳ ಮದುವೆಯನ್ನು ಸಾಲ ಮಾಡಿದರು. ಸಾಲವನ್ನು ತೀರಿಸಲು ಏನಂತಂದರೆ ಅವರು ವಲಸೆ ಹೋಗಿದ್ದರು. ಬೆಂಗಳೂರಿಗೆ ಕೂಲಿ ಕೆಲಸ ಮಾಡಲು 20 ವರ್ಷದ ಹಿಂದೆ ಹೋಗಿದ್ದರು. ಆ ಕೂಲಿ ಕೆಲಸ ಮಾಡಿದ ಹಣದಲ್ಲಿ ಒಂದು ಕಡೆ ಕುಟುಂಬ ನಡೆಸುವ ಜೊತೆ ಇನ್ನೊಂದು ಸಾಲ ತೀರಿಸುವಂಥ ಕೆಲಸ ಮಾಡ್ತಾಯಿದ್ರು. ಆದರೆ ಇಂಥ ಸಂಕಷ್ಟದ ಬದುಕು ಏನು ಸಾಗಿಸಿದ್ರೆ ಅವರು ಸರ್ಕಾರದ ಆಶ್ರಯ ಮನೆಯಲ್ಲಿದ್ದರೆ. ಅದೇ ರೀತಿಯಾಗಿ ಈಗ ನಾವು ನೋಡ್ಬೋದು ಚಿಕ್ಕದಾದ ಮನೆಯಲ್ಲಿ ವಾಸ ಮಾಡ್ತಾಯಿದ್ರೆ ಅವರು ಏನಂತಂದರೆ
ಬೆಂಗಳೂರಿಗೆ ವಲಸೆ ಹೋಗಿದ್ರು. ಹಬ್ಬ ಹರಿದಿನ ಸಂದರ್ಭದಲ್ಲಿ ಮಾತ್ರ ಅವರು ಬರ್ತಾಯಿದ್ರು. ಅದೇ ರೀತಿಯಾಗಿ ಕೇವಲ ಸ್ವಲ್ಪ ಜಮೀನು ಮಾತ್ರ ಕಡಿಮೆ ಇದೆ. ಇಂಥ ಸಂದರ್ಭದಲ್ಲಿ ಇಡೀ ಇಬ್ಬರು ಮಕ್ಕಳು ಕೂಡ ಕಟ್ಟಿಕೊಂಡು ಅವರು ಬೆಂಗಳೂರಿನಲ್ಲಿ ವಲಸೆ ಹೋಗಿ ಬದುಕನ್ನು ಕೂಲಿ ಕೆಲಸ ಮಾಡಿ ಬದುಕು ಸಾಗಿಸಿದ್ರು. ಈಗ ರಾಮು ಅವರ ಮೃತಪಟ್ಟ ಹಿನ್ನೆಲೆಯಲ್ಲಿ ಇಡೀ ಕುಟುಂಬ ಕೂಡ ಕಣ್ಣೀರಿನಲ್ಲಿ ಕೈ ತೋತಿದೆ. ಈಗ ಅವರ ಪತ್ನಿ ಸಕ್ರಿಬಾ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಏನಂತಕ್ಕನ್ನ ಅಮ್ಮ, ನೀವು ಬೆಂಗಳೂರಿಗೆ ಇಲ್ಲೇ ಹೊಲ ಇತ್ತೆಲ್ಲ ಇತ್ತು, ಇಲ್ಲೇ ಇರೋದಿತ್ತಲ್ಲ, ಯಾಕೆ ಹೋದ್ರಿ ಅಮ್ಮ? ಏನು ಕಷ್ಟ ಆಗಿತ್ತು ನಿಮಗೆಲ್ಲ? ಏನು ಸರ್ ಸಾಲ ಆಯಿತು ಹೋಗ್ಬಿಟ್ಟಿವಿ ಸರ್. ನಮ್ದು ತುಂಬ ಸಾಲ ಆಯಿತು ಸರ್, ಹೋಗ್ಬಿಟ್ಟಿವಿ ನಾವು ನಮ್ಮ ಮಗ ಸೊಸೆ ನಾವು ಫ್ಯಾಮ್ಲಿನೇ ಹೋಗ್ಬಿಟ್ಟಿವಿ ಸರ್. ಮಕ್ಕಳು ಮದುವೆ ಮಾಡಿದ್ರು, ಮಕ್ಕಳ ಮದುವೆ ಸರ್ ಸಾಲ ತೀರ್ಸದ ಆಗಿಲ್ಲ ಸರ್. ಈಗ ಅಮ್ಮ ಬೆಂಗಳೂರಲ್ಲಿ ಕಲ್ಲು ಯಾವಾಗ ಬಿತ್ತು ನಿಮಗೆ? ಯಾವಾಗ ನೀವು ಎಲ್ಲಿದ್ರೆ ಅವಾಗೆಲ್ಲ? ನಾವು ಮನೆಯಲ್ಲಿ ಇತ್ತು ಸರ್, ಬಾಡಿಗೆ ರೂಮಲ್ಲಿ ಇತ್ತು. ನಮ್ಮ ಮಗ ನಮ್ಮ ಗಂಡ ಬಂಡೆಯಲ್ಲಿ ಇತ್ತು ಸರ್. ಅದಂದ್ರೆ ನಿಮ್ಮ ಮನೆಯವ್ರಿಗೆ ಹೋಗ್ಬೇಡ ಅಂತ ಹೇಳಿದ್ರೆ ಕೆಲಸಕ್ಕೆ? ಅವ್ರು ದಿನ ಹೋಗ್ತಿತ್ತು ಸರ್, ದಿನ ಬೆಳಗ್ಗೆ ಹೋಗ್ತಿತ್ತು ಸರ್, ದಿನ ಹೋಗ್ತಿತ್ತು ಸರ್. ಈಗ ಪಾಪ ಈಗ ಅವರೇ ದುಡ್ಡು ತಂದು ಹಾಕೋರು ಪಾಪ. ಅವ್ರು ದುಡ್ದು ತಂದು ಕೇಸಿ ಹಾಕವ್ರು, ನಾವು ಮನ್ಯಾಗ ಕುಂತ ಕೇಸಿ ಉಣವ್ರು ಸರ್. 1000 ರೂಪಾಯಿ ತರವು ನಾವು ಉಣವ್ರು ಸರ್. ಏನು ಕೆಲಸ ಮಾಡೋದು ಅಲ್ಲೇ ಬಂಡೆಯಲ್ಲಿ ಮಗ ನಮ್ಮ ಇಬ್ಬರು ತಾಯಿ ತಂದೆ ಹೋಗ್ತಿದ್ದು ಸರ್. ಸರ್ ನೀವು ಸರ್ಕಾರ ಸಹಾಯ ಮಾಡಿದ್ರೆ ನಾವು ಬದುಕ್ತೀವಿ ಸರ್. ಇದು ಇಲ್ಲಿ ಪತಿರಾಯ ಕಳ್ಕೊಂಡಂಥ ಸಕ್ರಿಬಾಯಿ ಅವರು ಕಣ್ಣೀರಿನಲ್ಲಿ ಕೊಳ್ತಾ ಇದ್ದಾರೆ. ಈಗ ನಾವು ಕಡು ಬಡತನದಲ್ಲಿ ಸಂಕಷ್ಟದ ನಡುವೆ ಬದುಕು ಸಾಗಿಸ್ತಾ ಇದ್ದೇವೆ. ಹೀಗಾಗಿ ಸರ್ಕಾರವೇ ನಮಗೆ ಸೂಕ್ತ ಆರ್ಥಿಕ ಸಹಾಯವನ್ನು ಮಾಡಿ ಪರಿಹಾರ ಕಲ್ಪಿಸುವ ಕಾರ್ಯ ಮಾಡಬೇಕೆಂದು ಅವರು ಕೂಡ ತಮ್ಮ ಕಣ್ಣೀರು ಹಾಕುತ್ತಾ ನೋವನ್ನು ಕೂಡ ತೋಡಿಕೊಂಡಿದ್ದಾರೆ. ನಾಗಪ್ಪ ಮಲ್ಲಿ ಪಟೇಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.